ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ಕಲಂ ಕೋಚಿಂಗ್ ಸೆಂಟರ್ 2025-26 ಈ ಒಂದು ಶೈಕ್ಷಣಿಕ ವರ್ಷ ಸಹಕಾರ ನಗರದಲ್ಲಿ ಈ ಒಂದು ಕಲಂ ಕೋಚಿಂಗ್ ಸೆಂಟರ್ ನಾವು ನಡೆಸ್ತಾ ಇದ್ದೀರಿ. ಕೇವಲ ಶೈಕ್ಷಣಿಕವಾಗಿ ಮಕ್ಕಳನ್ನ ಮುಂದೆ ತರದೆ ವಿಭಿನ್ನ ಚಟುವಟಿಕೆಗಳಲ್ಲಿ ಅವರನ್ನ ಭಾಗವಹಿಸಂಗ್ ಮಾಡೋದು ಕಲಂ ಕೋಚಿಂಗ್ ಸೆಂಟರ್ನ ಒಂದು ಸ್ಪೆಷಾಲಿಟಿ, ವಿಶೇಷತೆ. ಹಾಗಾಗಿ ಪ್ರತಿ ಶನಿವಾರ ಪ್ರೈಮರಿ ಮತ್ತೆ ಮಿಡಲ್ ಕ್ಲಾಸ್ ಮಕ್ಕಳಿಗೆ ನಾವು ಹಲವು ಚಟುವಟಿಕೆಗಳನ್ನು ಮಾಡಿಸ್ತಾ ಬರ್ತೀವಿ. ಹಾಗಾಗಿ ಇವತ್ತು ನಮ್ಮ ಮಕ್ಕಳು ಕುಕಿಂಗ್ ವಿತೌಟ್ ಫೈರ್ ಒಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ರೆ ಅವರು ಬಹಳ ಮನಸ್ಸಿಟ್ಟು ಅದನ್ನ ಮಾಡಿ ಇವತ್ತು ನಮ್ಮ ಮುಂದೆ ಅದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಬನ್ನಿ, ನಾನು ನಿಮ್ಗೆ ಅದನ್ನೆಲ್ಲ ಪೂರ್ತಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಎಲ್ಲ ಇರ್ತಕ್ಕಂಥ ಮಕ್ಕಳೆಲ್ಲ ಮಿಡಲ್ ಕ್ಲಾಸ್ ಮಕ್ಕಳು, ಅಂದ್ರೆ 5, 6, 7ನೇ ಕ್ಲಾಸ್ ಮಕ್ಕಳು. ಅವರು ಯಾವುದೇ ರೀತಿ ಒಂದು ಫೈರ್ ಅನ್ನ ಬಳಸದೆ ಹೆಲ್ದಿ ಫುಡ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅವರು ಆ ಅನುಭವ ಹೇಗಿತ್ತು ಅವ್ರನ್ನೇ ಕೇಳೋಣ. ಬನ್ನಿ, ಹೇಳಪ್ಪ, ನಿನ್ನ ಹೆಸರೇನು? My name is Srujan. My name is Roshan. ಓಕೆ, ಇಬ್ರು ಸೇರಿ ಮಾಡಿರೋದ ಇದು? ನೀವು ಏನಿದು ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಏನ್ ಮಾಡಿದೀರಾ? ಇದೆಲ್ಲ ಆಗಿರೋದು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಇಂದ ಮಾಡಿದಿರಿ. ಮತ್ತೆ ಇದು ತುಂಬಾ ಹೆಲ್ತಿ ಆಗಿರುತ್ತದೆ. ನೀನೇನು ಹೇಳ್ತೀಯಾ? ಇದು ಸ್ಯಾಲಡ್ ಸರ್ ನಾವು ಮಾಡಿರೋದು. ಎಷ್ಟು ಸಮಯ ಹಿಡಿತು ಇದನ್ನ ನೀವು ಮಾಡೋದಕ್ಕೋಸ್ಕರ? ಅರ್ಧ ಗಂಟೆ ಹಿಡಿತು. ಹಾಫ್ ಅನ್ ಅವರ್ ಅಲ್ಲಿ ಆಯ್ತಾ? ಇದು ಕಷ್ಟ ಅನಿಸ್ತಾ? ಈಸಿ ಇತ್ತಾ? ಓಕೆ, ನೀವಿಬ್ರು ಕೂಡ ಸೇರಿ ಇದನ್ನ ಡಿಶ್ ಅನ್ನು ರೆಡಿ ಮಾಡಿದ್ದೀರಾ. ಇದು ಹೆಲ್ದಿ ಫುಡ್ ಅಂತ ನಿಮ್ಗೆ ಇದು ಗೊತ್ತು. ಅಂದ್ರೆ ಪಿಜ್ಜಾ, ಬರ್ಗರ್, ಗೋಬಿ, ಪಾನಿಪುರಿ ಬಿಟ್ಟು ಇದನ್ನ ತಿನ್ನಿ ಅಂತ ಹೇಳ್ತೀರಾ ನೀವೆಲ್ಲ? ಇದನ್ನ ಸಜೆಸ್ಟ್ ಮಾಡ್ತೀರಾ ನೀವು? ಇದನ್ನ ತಿಂದ್ರೆ ನಾವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅಲ್ಲ? ಬೇಡವಾ? ನೋಡಿದ್ರ ಸ್ನೇಹಿತರೆ, ಇದನ್ನ ತಿಂದ್ರೆ ನಾವು ವೈದ್ಯರ ಹತ್ರ ಹೋಗೋದೇ ಬೇಡವಂತೆ. ನಿಮ್ಗೆ ಗೊತ್ತಿದೆಯಲ್ಲ, ಒಂದು ಆಪಲ್ ತಿಂದ್ರೆ ವೈದ್ಯರ ಹತ್ರ ಹೋಗೋದೇ ಬೇಡ ಅಂತ ಒಂದು ಕಾಲ ಇತ್ತು. ಇವತ್ತು ಮಕ್ಳು ಹೇಳ್ತಾ ಇದ್ರೆ ಈ ಹೆಲ್ದಿ ಫುಡ್ ತಿಂದ್ರೆ ನಾವು ಈ ಮೆಡಿಕಲ್ ಇಂದ ಸ್ವಲ್ಪ ದೂರ ಉಳಿತೀರಿ ಅಂತ. ಗುಡ್. ಬನ್ನಿ, ಹಾಗೆ ಮುಂದೆ ನೋಡ್ಬೋದು ನೀವು. ಮಕ್ಕಳು ಸ್ವಯಂ ಅವರೇ ತಯಾರಿಸಿರ್ತಕ್ಕಂಥ ಒಂದು ಚಟುವಟಿಕೆ. ಅವರಲ್ಲಿ ಕ್ರಿಯಾತ್ಮಕ ಶಿಕ್ಷಣ, ಗುಣಾತ್ಮಕ ಶಿಕ್ಷಣ ತರೋದೇ ನಮ್ಮ ಒಂದು ಉದ್ದೇಶ. ಮುಂದೆ ನಮ್ಮ ಇನ್ನೊಂದು ತಂಡ ರೆಡಿ ಇದೆ. ಅವರು ತಮ್ಮ ಮುಂದೆ ತಾವೇನೇನು ಮಾಡಿದಿರಿ ಅಂತ ಹೇಳ್ತಾ ಹೋಗ್ತಾರೆ. Sir, my name is Kushik, sir. We have been done the sandwich and the sprouts and the kurkure salts, and this is made up of healthy food, but this is not healthy. Sir, my name is Yashash. We are doing the sandwich and sprouts masala and kurkure masala. ಸ್ನೇಹಿತರೆ, ನೋಡ್ಬೋದು ನೀವು, ಎಕ್ಸ್ಪೆಷಲಿ ಇಲ್ಲಿರ್ತಕ್ಕಂಥ ಈ ಕಾಳು ಪಲ್ಯವನ್ನ ನಾವು ನೋಡ್ತಾ ಇದ್ರೆ ಅದನ್ನ ತಯಾರು ಮಾಡೋ ರೀತಿ ನೋಡ್ತಾ ಇದ್ರೆ ದಾಳಿಂಬೆ ಹಣ್ಣಿದೆ, ಆಮೇಲೆ ಆನಿಯನ್ನು, ಮತ್ತೆ ಲೆಮನ್ನು, ಮತ್ತೆ ಹೆಸರು ಕಾಳು ಹಾಕಿ ಮಾಡಿರ್ತಕ್ಕಂಥ ನಿಜವಾಗ್ಲೂ ಇದು ಹೆಲ್ದಿ ಫುಡ್ ಅಲ್ಲಿ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತೀನಿ. ನೋಡಿ, ಇದು ಮಕ್ಕಳ ಒಂದು ಶ್ರಮ. ಎಷ್ಟೊತ್ತಾಯ್ತು ಇದನ್ನ ಮಾಡೋದಕ್ಕೆ ನಿಮ್ಗೆ? ಸರ್, ಇದು ಮಾಡಕ್ಕೆ ಒಂದು ಹಾಫ್ ಅನ್ ಅವರ್ ಆಯ್ತು ಸರ್. ಇವ್ರಿಗೂ ಕೂಡ ಹಾಫ್ ಅನ್ ಅವರ್ ಅಲ್ಲಿ ಇದನ್ನ ಮುಗಿಸಿದ್ರಂತೆ. ಗುಡ್ ಸರ್, ಹಾಫ್ ಅನ್ ಅವರ್ ಆಯ್ತಾ? ಗುಡ್, ಕೀಪ್ ಇಟ್ ಅಪ್. ಬನ್ನಿ, ಹಾಗೆ ಮುಂದೆ ಇನ್ನ ಸ್ವಲ್ಪ 5ನೇ ಕ್ಲಾಸ್ ಮಕ್ಕಳ ಹತ್ರ ಹೋಗಿ ನಾವು ಕೇಳೋಣ. My name is Devika. My name is Purvi. Today we are going to do cooking without fire, and I did nippat ಮಸಾಲ. ಬಾಯಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಕ್ಯಾರೆಟ್ ಸ್ವೀಟ್ ಇದೆ. ಅದು ಕ್ಯಾರೆಟ್ ಗೀ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಬೇಲ್ಪುರಿಗೆ ಟೊಮೊಟೊ, ಆನಿಯನ್ಸ್, ಬೇಲ್ಪುರಿ ಅಂಡ್ ಪುದೀನ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಆಗುತ್ತೆ. ನೋಡಿದ್ರೆ ನಮ್ಮ ಮಕ್ಕಳು ಇಂಗ್ಲಿಷ್ ನಲ್ಲೂ ಮಾತಾಡ್ತಾರೆ, ಹಿಂದಿಯಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲೂ ಮಾತಾಡ್ತಾರೆ. ಕಲಂ ಕೋಚಿಂಗ್ ಸೆಂಟರ್ ಎಲ್ಲಾ ಭಾಷೆಗಳಲ್ಲೂ ಕೂಡ ಹಿಡ್ತಾ ಇದೆ ಅಂತ ಹೇಳಿ ಇದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಎಷ್ಟೊತ್ತಾಯ್ತು ಇದನ್ನ ಮಾಡೋದಕ್ಕೆ ನಿಮ್ಗೆ? ಹಾಫ್ ಅನ್ ಅವರ್. ಎಲ್ಲ ಸಿಮಿಲರ್ ಇದೆ. ಹಾಫ್ ಅನ್ ಅವರ್. ಹಾಫ್ ಅನ್ ಅವರ್. ಗುಡ್ ಗುಡ್, ವೆರಿ ಗುಡ್. ಹೀಗೆ ನೀವು ನಿಮ್ಮ ಎಜುಕೇಶನ್ ಜೊತೆ ಇಂಥವನ್ನೆಲ್ಲ ಮಾಡಬೇಕು. ಮನೆಯಲ್ಲಿ ಕೂಡ ನೀವು ಹೆಲ್ಪ್ ಮಾಡ್ತೀರಾ ನಿಮ್ಮ ತಾಯಿಗೆ? ಎಸ್. ನೀನಮ್ಮ? ನಾನು. ಓಕೆ, ಗುಡ್, ವೆರಿ ಗುಡ್. ಬನ್ನಿ, ಕೊನೆ ಒಂದು ಹಂತದಲ್ಲಿ ಇದ್ದೀರಿ ನಾವು. ನೋಡ್ಬೋದು ನೀವು, ಇಲ್ಲೂ ಕೂಡ ಕಲರ್ಫುಲ್ ಆಗಿರ್ತಕ್ಕಂಥ ಒಂದು ಸ್ನಾಕ್ಸ್, ಅಂದ್ರೆ ವಿತೌಟ್ ಫೈರ್ ಮಾಡಿರ್ತಕ್ಕಂಥ ಕುಕ್ ಬಗ್ಗೆ ಹೇಳಮ್ಮ. ನಿನ್ನ ಹೆಸರು? ನನ್ನ ಹೆಸರು ಕುಸುಮಾ. ಹೇಳು, ಏನಿದು? ಇದು ಬೇಲ್ಪುರಿ. ಇದರಲ್ಲಿ ನಾವು ಟೊಮೆಟೊ, ಆನಿಯನ್, ಕ್ಯಾರೆಟ್ ಇಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇದು ಬೇಲ್ಪುರಿ ಆಗುತ್ತೆ. ಇದು ವೆರಿ ಸಿಂಪಲ್. ಇದು ಆರೋಗ್ಯಕ್ಕೆ ಒಳ್ಳೇದಾ? ಹೆಲ್ತ್ ಚೆನ್ನಾಗಿರುತ್ತೆ ತಿಂದ್ರೆ? ಒಳ್ಳೇದಾ ಇದು? ಆದ್ರೆ ಜಾಸ್ತಿ ತಿಂದ್ರೆ ಇದು ಕೆಟ್ಟದಾಗಿರುತ್ತೆ. ಜಾಸ್ತಿ ತಿನ್ನಬಾರ್ದು, ಹೊರಗಡೆ ತಿನ್ನಬಾರ್ದು. ಆದ್ರೆ
ನೀನ್ ಮಾಡಿದ್ಯಲ್ಲ ಹೋಮ್ ಫುಡ್ ಇದನ್ನ ತಿನ್ಬೋದು. ಹೊರಗಡೆ ಅವ್ರು ಯಾವ್ಯಾವ ತರ ಕಲರ್ಸ್ ಮತ್ತೆ ಯಾವ್ಯಾವ ತರ ಕೆಮಿಕಲ್ ಪೌಡರ್ ಬಳಸ್ತಾರ ಗೊತ್ತಿಲ್ಲ, ಆದ್ರೆ ನೀನ್ ಬಳಸಿರೋದು ಎಲ್ಲವೂ ಕೂಡ ಹೆಲ್ದಿ ನ್ಯಾಚುರಲ್ ಅಲ್ವಾ? ಎಸ್, ಈ ತರ ಸಿಂಬಲ್ ತೋರ್ಸಲ್ಲಿ ಎಸ್ ತಿನ್ಬೋದು. ಯಾಕಂದ್ರೆ ಇದು ಹೋಮ್ ಮೇಡ್ ಗಿಂತ ತುಂಬಾ ಚೆನ್ನಾಗಿರ್ತಕ್ಕಂತ ಒಂದು ತಿನಿಸಾಗಿರುತ್ತೆ ಸ್ನೇಹಿತರೆ. ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ಎಷ್ಟು ನಾವು ಅವರಿಗೆ ಉತ್ತಮವಾದ ಕೌಶಲ್ಯವನ್ನ ರೂಪಿಸ್ತಿರೋ ಅದೇ ತೀರಿ ದೀಪಾವಳಿ ಬಂದ್ರೆ ಕ್ರಿಕೆಟ್ ಆಡೋದಕ್ಕೆ ಗ್ರೌಂಡ್ ಕರ್ಕೊಂಡು ಹೋಗ್ತೀರಿ, ಇಂಡಿಪೆಂಡೆನ್ಸ್ ಬಂದ್ರೆ ಧ್ವಜ ಹಾರಿಸ್ತೀರಿ, ಮತ್ತೆ ನಾವು ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ತೀವಿ. ಮತ್ತೆ ಇಲ್ಲಿ ಮಾರ್ನಿಂಗ್ ಕ್ಲಾಸಸ್ ಕೂಡ ನಾವು ಮಾಡೋದ್ರಿಂದ, ಸಂಡೇ ಕ್ಲಾಸಸ್ ನಾವು ಶೆಡ್ಯೂಲ್ ಮಾಡೋದ್ರಿಂದ, ಆಮೇಲೆ ಮಾರ್ನಿಂಗ್ ಮಕ್ಕಳನ್ನ ನಾವೇ ಖುದ್ದು ಅವ್ರಿಗೆ ಫೋನ್ ಮಾಡಿ ಎಬ್ಬರಿಸಿ ನಾವು ಅವ್ರ ಹಿಂದೆ ನಾವು ಬೀಳೋದ್ರಿಂದ ಕಲಾಂ ಕೋಚಿಂಗ್ ಸೆಂಟರ್ ಎಲ್ಲಾ ಕೋಚಿಂಗ್ ಸೆಂಟರ್ ತರ ಇಲ್ಲ, ಇದೊಂಥರ ವಿಶೇಷವಾಗಿ ಸುತ್ತಮುತ್ತ ಕಾಣಿಸೋದ್ರಿಂದ ಎಲ್ಲಾ ಪೇರೆಂಟ್ಸ್ ಇಷ್ಟಪಟ್ಟು ಮಕ್ಕಳನ್ನ ನಮ್ಮ ಹತ್ರ ಬಿಟ್ಟಿದ್ದಾರೆ. ಅವ್ರ ಮಕ್ಕಳಂತ ಟ್ರೀಟ್ ಮಾಡ್ತಾ ಇಲ್ಲ, ನಾವು ನಮ್ಮ ಮಕ್ಕಳಂತ ಟ್ರೀಟ್ ಮಾಡ್ತಾ ಇದೀರಿ. ಇದು KCCಯ ಒಂದು ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನಾವು ನೋಡಿದ್ದೆಲ್ಲ ವಿವರಣೆ. ಈಗ ನಾಳೆಗೆ ತುದಿಯಲ್ಲಿ ಅದನ್ನ ಹಾಕೊಂಡ್ರೆ ಅದರ ಉಪ್ಪು ಹುಳಿ ಖಾರ ಸಿಗುತ್ತೋ ಇಲ್ಲೋ ಅದನ್ನ ನಾನ್ ಟೆಸ್ಟ್ ಮಾಡಿ ಹೇಳ್ತೀನಿ. ಬನ್ನಿ, ಮೊದಲನೇ ಒಂದು ಡಿಶ್ ಅಂದ್ರೆ ನಾವು ಮಾಡಿರ್ತಕ್ಕಂತ ಒಂದು ತಿನಿಸು ಹತ್ರ ಇದ್ದೀರಿ. ತಗೊಂಡ್ಲ ಇದು ನೋಡಿ, ನೋಡ್ತಾ ಇದ್ದೀರಾ, ಇದರಲ್ಲಿ ಜೋಳ ಇದೆ, ಮತ್ತೆ ದಾಳಿಂಬೆ ಇದೆ, ಮತ್ತೆ ಸೌತೆಕಾಯಿ ಇದೆ, ಲೆಮನ್ ಇದೆ, ಕಲರ್ಫುಲ್ ಆಗಿದೆ. ಇದನ್ನ ನಾನು ತಿಂದು ಹೇಗಿದೆ ಅಂತ ಹೇಳ್ತೀನಿ. ವಾ, ನಿಜವಾಗ್ಲೂ ಗ್ರೇಟ್, ತುಂಬಾ ಚೆನ್ನಾಗಿದೆ. ಹೊರಗಡೆ ಕೂಡ ನಮ್ಗೆ ಇಷ್ಟು ರುಚಿಯಾಗಿರ್ತಕ್ಕಂಥ ಸಿಕ್ಕೋದಿಲ್ಲ. ನೋಡಿ, ಹುಳಿ, ದಾಳಿಂಬೆ ಆ ಸಿಹಿ, ಆಮೇಲೆ ಸೌತೆಕಾಯಿಯ ರುಚಿ, ವಾ ತುಂಬಾ ಚೆನ್ನಾಗಿದೆ. ನೀವು ಮಿಸ್ ಮಾಡ್ಕೊತಾ ಇದ್ದೀರಾ, ನಾನು ಇದನ್ನ ತಿಂದು ಎಂಜಾಯ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಕ್ಲಾಪ್ ಯುವರ್ ಸೆಲ್ಫ್ ಜೋರಾಗಿ. ಎಸ್, ವೆರಿ ಗುಡ್, ವೆರಿ ಗುಡ್. ಬನ್ನಿ ಮುಂದೆ. ಇಲ್ಲಿರ್ತಕ್ಕಂಥ ಈ ಒಂದು ಐಟಮ್ಸ್ ನೋಡ್ತಾ ಇದ್ರೆ ಎಲ್ಲ ಹೋಮ್ ಮೇಡೆ, ಹಾಗಾಗಿ ನಾನು ಇದನ್ನ ತಗೊಂತಾ ಇದ್ದೀನಿ. ಸೇಮ್ ಇದ್ರಲ್ಲಿ ಕೂಡ ಟೊಮೊಟೊ ಇದೆ, ಈರುಳ್ಳಿ ಇದೆ, ಹೆಸರು ಕಾಳಿದೆ, ಮತ್ತೆ ದಾಳಿಂಬೆ ಇದೆ. ಇದಕ್ಕೂ ಕೂಡ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರಕ್ಕೆ ತಗೊಂಡು ನೋಡಿ ಟೇಸ್ಟ್ ಹೇಳ್ತೀನಿ. ಒಂದಕ್ಕಿಂತ ಒಂದು ಆಹಾ, ಇಂಥ ಒಂದು ತಿನಿಸನ್ನ ತಿಂದ್ರೆ ಹಾಸ್ಪಿಟ್ಲ್ ಕಡೆ ನಾವು ಹೋಗೋದೇ ಬೇಕಾಗಿಲ್ಲ. ನಾನು ಅವಾಗಲೇ ಹೇಳಿದ್ನಲ್ವಾ, ಚಿಲ್ಲಿ ಹಾಕಿದ್ದಾರೆ, ಹಸಿಮೆಣಸಿನ್ಕಾಯಿ ಇದೆ, ಅದರಲ್ಲಿ ಬಹಳ ಮಜವಾಗಿದೆ ಅದು. ಲೆಮನ್ನು, ಉಪ್ಪು, ಸಾಲ್ಟ್ ಮೇನ್ ಮುಖ್ಯ. ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಕೂಡ ಬಳಸಿದ್ದಾರೆ. ನಿಜವಾಗ್ಲೂ ಬಹಳ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ತಿನಿಸಾಗಿದೆ ಇದು. ಓಕೆ, ಗುಡ್, ವೆರಿ ಗುಡ್. ಸೊ ಅದು ಅಲ್ಲೊಂದು ಟೇಸ್ಟ್ ಮಾಡ್ತೀವಿ ನಾವು. ಗುಡ್, ವೆರಿ ಗುಡ್, ಕೀಪ್ ಇಟ್ ಅಪ್. ಈಗ ನಾವು ನಿಪ್ಪಟ್ಟು ಮಸಾಲ ಹತ್ರ ಬಂದಿದ್ದೀವಿ. ಆಲ್ರೆಡಿ ಅದಿದೆ, ನಿಮ್ಗೆ ಗೊತ್ತಾಗುತ್ತೆ ರುಚಿ ಹೇಗಿರುತ್ತೆ ಅನ್ಬಿಟ್ಟು. ನಾನೊಂದು ಸ್ವಲ್ಪ ನಿಪ್ಪಟ್ಟು ಮಸಾಲವನ್ನ ಟೇಸ್ಟ್ ನೋಡ್ತೀನಿ. ನೋಡಿ, ಆ ನಿಪ್ಪಟ್ಟಲ್ಲಿ ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಆಮೇಲೆ ಲೆಮನ್ನು, ಸಾಲ್ಟು, ಕೊತ್ತಂಬರಿ ಸೊಪ್ಪು ಎಲ್ಲವೂ ಹಾಕಿದ್ದಾರೆ. ಅದ್ರ ಜೊತೆ ತಿಂದ್ರೆ ಕಾಂಬಿನೇಷನ್ ಅದ್ರ ಮಜಾನೇ ಬೇರೆ. ಚಿಲ್ಲಿ ಬೇರೆ ಇದೆ. ಕರಂ ಅಂತ ಇದೆ. ವೆರಿ ಗುಡ್. ಇದು ಇನ್ನೂ ತುಂಬಾ ಚೆನ್ನಾಗಿದೆ. ಇದು ಸೂಪರ್ ಆಗಿದೆ. ಇದು ಕೀಪ್ ಇಟ್ ಅಪ್ ಮಾ. ವಾ, ಆಹಾ, ಸೂಪರ್ ಇದೆ. ಲಾಸ್ಟ್ ಒಂದಿದೆ, ಬನ್ನಿ. ಎಲ್ಲವೂ ಕಲರ್ಫುಲ್ ಇದೆ. ನಾವು ಫೈರ್ ಅನ್ನ ಬಳಸಿದೆ ಕುಕ್ ಮಾಡಿ ಇರ್ಬೋದು ಅಂತ. ವಾ, ಆಹಾ, ಬಾಯಲ್ಲೆಲ್ಲ ಉಪ್ಪು ಹುಳಿ ಖಾರ ಸಾಕಷ್ಟಿದೆ. ಲಾಸ್ಟ್ ಹೊರಗಡೆ ಪಾನಿಪುರಿ, ಬೇಲ್ಪುರಿ ಮಾಡೋರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಮಗು ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ತನ್ನ ವಿವೇಚನೆ ಬಳಸಿ ಮಾಡಿದೆ. ವೆರಿ ಗುಡ್ ಮಾ. ವಾಟ್ ಇಸ್ ಯುವರ್ ನೇಮ್? ಉಸ್ಮಾ. ವೆರಿ ಗುಡ್. ಕೈ ಕೊಡು. ಗ್ರೇಟ್ ಮಾ, ಕೀಪ್ ಇಟ್ ಅಪ್. ಸ್ನೇಹಿತರೆ ನೋಡಿ, ಇದು ಕಲಾಂ ಕೋಚಿಂಗ್ ಸೆಂಟರ್ನ ಒಂದು ವಿಶೇಷತೆ. ತುಂಬಾ ಚೆನ್ನಾಗಿದೆ.
ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ಆ ಕಡೆ ನೋಡ್ಸಿ ಕ್ಯಾಮ್ರಾ. ನಮ್ಮ ಟೀಚರ್ಸ್ ಎಲ್ಲ ಅದನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ. ಮೇಡಮ್ ಲೈಕ್ ನಿಮ್ದು ಅಭಿಪ್ರಾಯ ಹೇಳಿ ನಿಮ್ಮ ಮಕ್ಕಳು. ಸರ್ ನಮ್ಮ ಮಕ್ಳು ಅಂದ್ಮೇಲೆ ನಮ್ಗೆ ಒಂದ್ ಪಾಸಿಟಿವ್ ಇದ್ದೇ ಇರುತ್ತೆ. ಬಟ್ ಬೇರೆ ಟೀಚರ್ಸ್ ಟೇಸ್ಟ್ ಮಾಡ್ಬಿಟ್ಟು ಹೇಗ್ ಮಾಡಿದ್ದಾರೆ ನಮ್ಮ ಮಕ್ಕಳು ಅಂತ ಹೇಳ್ಬೇಕಾಗಿರೋದು ನಿಮ್ ಕರ್ತವ್ಯ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇಲ್ಲಿಗೆ ನಾನು ಇಷ್ಟೊತ್ತು ಕೊಟ್ಟಿರ್ತಕ್ಕಂಥ ವಿವರಣೆ ಕುಕಿಂಗ್ ವಿತೌಟ್ ಫೈರ್ ಈ ಒಂದು ಸೆಷನ್ ಮುಗಿದಿದೆ. ವಾರ ವಾರ ಸಾಟರ್ಡೆ ನಾವು ಮಕ್ಕಳಿಗೆ ಜಸ್ಟ್ ಅಕಾಡೆಮಿಕ್ ಅಲ್ಲದೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡಿಸ್ತೀರಿ. ರಂಗೋಲಿ ಸ್ಪರ್ಧೆ, ಚಿತ್ರ ಬಿಡಿಸೋದು, ಹಾಡು ಹೇಳೋದು, ನಾಟಕ ಮಾಡಿಸೋದು, ಏಕಾಭಿನಯ ಪಾತ್ರ, ಸುಗಮ ಸಂಗೀತ, ಜನಪದ ನಾಟಕ. ಯಾಕೆ ಅಂದ್ರೆ ಮಕ್ಕಳಲ್ಲಿ ಕೌಶಲ್ಯವನ್ನ ಬೆಳೆಸೋದಕ್ಕಂತೆ. ಎಜುಕೇಶನ್ ಜೊತೆ ಎಲ್ಲವನ್ನ, ಹೆಡ್ಡು ಟೈಲ್ ಇದ್ದಂಗೆ. ಹೆಡ್ಡು ಎಜುಕೇಶನ್ ಆದ್ರೆ ಟೈಲು ಜೀವನದ ಮೌಲ್ಯಗಳನ್ನು ತಿಳಿಸ್ಕೊಡುತ್ತಲ್ವಾ. ಇದು KCCಯ ಒಂದು ಸ್ಪೆಷಲ್. ಹಾಗಾಗಿ ನಿಮ್ಗೆ ನಿಮ್ಮ ಮಕ್ಕಳನ್ನು ಕೂಡ KCC ಆಹ್ವಾನಿಸ್ತಾ ಇದೆ. ನಿಮ್ಗೆ KCC ಒಳಗಡೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಇವತ್ತೇ ನೀವು ನಮ್ಮ ಆನ್ಲೈನ್ ಅಲ್ಲಿ KCC ಅಂತ ಡಾಕ್ಟರ್ KCC ಅಂತ ನೀವು ನೋಡಿದ್ರೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಅದರಲ್ಲಿ ನಾವು ಸಿಗ್ತೀರಿ ನಿಮ್ಗೆ. ಓಕೆ, ಬಾಯ್. ಥ್ಯಾಂಕ್ ಯು ಆಲ್.